ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿದೆ ಭಾರತ್ ವಿಕಾಸ್ ಡೈರಿ. ಕೇಳಿ, ದಿನಕ್ಕೊಂದು ಲೋಕಸಭಾ ಕ್ಷೇತ್ರದ ಮಾಹಿತಿ ಭಾರತ್ ವಿಕಾಸ್ ಡೈರಿ. ಆತ್ಮೀಯ ಕೇಳುಗರೆ, 2024 ಲೋಕಸಭಾ ಚುನಾವಣೆ ಹಿನ್ನೆಲೆ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಭಾರತ್ ವಿಕಾಸ್ ಡೈರಿ ಎಂಬ ಕಾರ್ಯಕ್ರಮವನ್ನು ಸಾದರಪಡಿಸ್ತಾ ಇದೆ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳು, ಫಲಾನುಭವಿಗಳ ಅನುಭವ ಮತ್ತು ಮತದಾರರ ನೋಂದಣಿ ಕಾರ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನಿಮಗೆ ತಲುಪಿಸುವ ಉದ್ದೇಶ ನಮ್ಮದಾಗಿದೆ. ಇಂದು ನಾವು ಬಾಗಲಕೋಟೆ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಪರಿಚಯ ನೀಡಲಿದ್ದೇವೆ. ಇದರ ಕುರಿತು ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಪರಶುರಾಮ್ ಪೇಟ್ಕರ್ ಅವರಿಂದ ವರದಿ. ಬನ್ನಿ ಕೇಳೋಣ. ನಮಸ್ಕಾರ ಕೇಳುಗರೆ, ನಾನು ಪರಶುರಾಮ್ ಪೇಟ್ಕರ್, ಬಾಗಲಕೋಟೆ ಜಿಲ್ಲೆಯ ಆಕಾಶವಾಣಿ ಪ್ರತಿನಿಧಿ. ಭಾರತ ವಿಕಾಸ್ ಡೈರಿ ವಿಶೇಷ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವಿಶೇಷತೆ, ಕೇಂದ್ರದ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ, ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರ ಕುರಿತು ಮಾಹಿತಿಯನ್ನು, ಫಲಾನುಭವಿಗಳ ಅಭಿಪ್ರಾಯ, ಸಂಸದರ ಅಭಿಪ್ರಾಯದೊಂದಿಗೆ ತಮ್ಮ ಮುಂದೆ ಇಡುತ್ತಿದ್ದೇನೆ. ಬಾಗಲಕೋಟೆ ಒಂದು ಕಾಲದಲ್ಲಿ ಪ್ರಸಿದ್ಧ ಚಾಲುಕ್ಯ ರಾಜ್ಯ ವಂಶವಾಳಿದ ಪ್ರಮುಖ ಕೇಂದ್ರವಾಗಿದೆ. ಈ ಬಾಗಲಕೋಟೆ ಜಿಲ್ಲೆ ಅಖಂಡ ವಿಜಯಪುರದಲ್ಲಿತ್ತು. ಭಾರತದ 50ನೇ ಸ್ವಾತಂತ್ರ್ಯ ವರ್ಷಾಚರಣೆ ಸಂದರ್ಭದಲ್ಲಿ, ಅಂದರೆ 1997 ಆಗಸ್ಟ್ 15ರಂದು ಮಾಜಿ ಸಿಎಂ ಜೆ.ಎಚ್. ಪಟೇಲ್ ಅವರ ಸರ್ಕಾರದಲ್ಲಿ ಹೊಸ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂದಿತು. ಗತ ಇತಿಹಾಸ ಹೊಂದಿದ ಬಾಗಲಕೋಟೆ ನಗರ ಆಲಮಟ್ಟಿ ಜಲಾಶಯದ ಹಿನ್ನೀರಿನಿಂದ ಮುಳುಗಡೆಯಾದ ಕ್ಷೇತ್ರವಾಗಿದೆ. ವಿಶೇಷವೆಂದರೆ, ಇಡೀ ದೇಶದಲ್ಲಿ ಚಂಡೀಗಢ ಹೊರತುಪಡಿಸಿದರೆ ಮುಳುಗಡೆಯಾದ ಜಿಲ್ಲಾ ಕೇಂದ್ರದಲ್ಲಿ ಬಾಗಲಕೋಟೆ 2ನೇ ಸ್ಥಾನದಲ್ಲಿದೆ. ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಬದಾಮಿ, ಬಾಗಲಕೋಟೆ, ಬಿಳಗಿ, ಹುನಗುಂದ, ಜಮಖಂಡಿ ಮತ್ತು ಮುಧೋಳ ಎಂಬ 6 ತಾಲೂಕುಗಳನ್ನು ಹೊಂದಿದೆ. 2018ರಲ್ಲಿ ಉಳದಗುಡ್ಡ, ಇಳಕಲ್, ರಬಕಬನಹಟ್ಟಿ ಎಂಬ 3 ಹೊಸ ತಾಲೂಕುಗಳು ಸೃಷ್ಟಿಯಾಗಿವೆ. ಈ ಬಾಗಲಕೋಟೆ ಆಲಮಟ್ಟಿ ಅಣೆಕಟ್ಟು ನಿರ್ಮಾಣಕ್ಕೆ ಹಿನ್ನೀರಿನಿಂದ ಬಾಗಲಕೋಟೆ ಜಿಲ್ಲೆಯ ಹಲವಾರು ಗ್ರಾಮಗಳು ಸೇರಿದಂತೆ 177 ಹಳ್ಳಿಗಳು ಮುಳುಗಡೆಯಾಗಿ ನವನಗರ ಸೃಷ್ಟಿಯಾಯಿತು. ಈ ಬಾಗಲಕೋಟೆ ಜಿಲ್ಲೆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದೆ. ವಿವಿಧ ಭಾಷೆ, ಸಾಂಸ್ಕೃತಿಕ, ಐತಿಹಾಸಿಕ ಪರಂಪರೆ ಹಿನ್ನೆಲೆ ಹೊಂದಿದೆ. ಈ ಜಿಲ್ಲೆಯಲ್ಲಿ ಕನ್ನಡ, ಹಿಂದಿ, ಮರಾಠಿ, ಉರ್ದು ಸೇರಿದಂತೆ ಅನೇಕ ಭಾಷಿಕರು ಇಲ್ಲಿ ನೆಲಕ್ಕೆ ಹೊಂದಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪಾರ ನೈಸರ್ಗಿಕ ಸಂಪತ್ತು, ಪ್ರವಾಸಿ ತಾಣಗಳು, ಸಕ್ಕರೆ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆಗಳು ಹೊಂದಿದೆ. ಇಲ್ಲಿ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ 3 ನದಿಗಳು ಹರಿಯುತ್ತವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಸೈಕ್ಲಿಂಗ್ ಪಟುಗಳು, ರಾಷ್ಟ್ರಧ್ವಜ, ಬಟ್ಟೆ ತಯಾರಿಸುವ ಖಾದಿ ಕೇಂದ್ರಗಳನ್ನು ಹೊಂದಿರುವ ವೈವಿಧ್ಯಮಯ ಜಿಲ್ಲೆ ಬಾಗಲಕೋಟೆ ಆಗಿದೆ. ಮಾಲಿಂಗಪುರದ ಬೆಲ್ಲ, ಇಳಕಲ್ ಸೀರೆ, ಗುಳದಗುಡ್ಡ ಕಣ, ಮುಧೋಳ ನಾಯಿ, ಇಳಕಲ್ ಪಿಂಕ್ ಗ್ರಾನೈಟ್, ಸಿಮೆಂಟ್ ಉತ್ಪಾದನೆಯಿಂದಾಗಿ ಜಿಲ್ಲೆಯು ವಾಣಿಜ್ಯೋದ್ಯಮದಲ್ಲಿ ಖ್ಯಾತಿ ಹೊಂದಿದೆ. ಅಮ್ಮಿನಗರದ ಕರದಂಟಿನ ಸಿಹಿಯೂ ಇದ್ದು ಬಾಗಲಕೋಟೆ ಬಣ್ಣದ ಹಬ್ಬಕ್ಕೂ ಹೆಸರು ಪಡೆದಿದೆ. ಇಂಥ ಬಾಗಲಕೋಟೆ ನಗರ ರಾಜಕೀಯ ಅಲ್ಲದೆ ಶೈಕ್ಷಣಿಕವಾಗಿಯೂ ಮುಂದುವರೆದಿದೆ. ತೋಟಗಾರಿಕೆ ವಿಶ್ವವಿದ್ಯಾಲಯ ಸೇರಿದಂತೆ ಶಿಲ್ಪಕಲಾ ಗತ ವೈಭವದಿಂದ ಕಣ್ಮನ ಸೆಳೆಯುತ್ತಾ ವಿಶ್ವವಿಖ್ಯಾತಿ ಹೊಂದಿದೆ. ಏಷ್ಯಾ ಖಂಡದಲ್ಲಿ ಅತಿದೊಡ್ಡ ಜಲಾಶಯವೆಂಬ ಖ್ಯಾತಿ ಪಡೆದ ಆಲಮಟ್ಟಿ ಜಲಾಶಯ ಎಲ್ಲರ ಮನಸ್ಸಿನ ವ್ಯಾಪ್ತಿಯನ್ನ ವಿಸ್ತಾರಗೊಳಿಸಿದೆ. ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆ ಆರೋಗ್ಯ ಕೇಂದ್ರವಾಗಿ ಬೃಹದಾಕಾರವಾಗಿ ಬೆಳೆದು ಗಮನ ಸೆಳೆಯುತ್ತಿದೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಈ ಹಿಂದೆ ವಿಜಯಪುರ ದಕ್ಷಿಣ ಲೋಕಸಭಾ ಕ್ಷೇತ್ರವಾಗಿತ್ತು. ಈವರೆಗೆ ನಡೆದ ಒಟ್ಟು 16 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 10 ಬಾರಿ ಗೆದ್ದರೆ, ಜನತಾದಳ ಮತ್ತು ಲೋಕಶಕ್ತಿ ಪಕ್ಷ ತಲಾ 1 ಬಾರಿ ಗೆಲುವು ಕಂಡಿದೆ. 2004ರಿಂದ ಈವರೆಗೆ ಒಟ್ಟು 4 ಬಾರಿ ಬಿಜೆಪಿ ಗೆಲುವು ಸಾಧಿಸಿದೆ. ಬಾಗಲಕೋಟೆ ಜಿಲ್ಲೆಯ 7, ಗದಗ ಜಿಲ್ಲೆಯ ನರಗುಂದ ವಿಧಾನಸಭಾ ಕ್ಷೇತ್ರ ಒಳಗೊಂಡು 8 ವಿಧಾನಸಭಾ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿವೆ. ಈ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬಾಗಲಕೋಟೆ, ಬದಾಮಿ, ನರಗುಂದ, ಬಿಳಗಿ, ಹುನಗುಂದ, ಮುಧೋಳ, ಜಮಖಂಡಿ, ತೇರದಾಳ ವಿಧಾನಸಭಾ ಕ್ಷೇತ್ರಗಳು ಚುನಾವಣೆಯ ದೃಷ್ಟಿಯಿಂದ ಪ್ರಮುಖ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಈ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ ಪಿ.ಸಿ. ಗದ್ದಿಗೌಡ ಅವರು ರೈಲ್ವೆ, ರಾಷ್ಟ್ರೀಯ ಹೆದ್ದಾರಿಗಳ ಯೋಜನೆಗಳನ್ನು ಸಮರ್ಥವಾಗಿ ಜಾರಿಗೊಳಿಸಿದ್ದಾರೆ. ಈ ಕುರಿತು ಸಂಸದ ಪಿ.ಸಿ. ಗದ್ದಿಗೌಡ ಅವರು ಆಕಾಶವಾಣಿಯೊಂದಿಗೆ ಮಾತನಾಡಿದ್ದಾರೆ. ತಾವು ಆಕಾಶವಾಣಿ ಕೇಂದ್ರದಿಂದ ಭಾರತ ವಿಕಾಸ್ ಡೈರಿ ಮಾಡ್ತಕ್ಕಂಥದ್ದು ಬಹಳಷ್ಟು ಸಂತೋಷದ ಸಂಗತಿ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ನಮಗೆ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ, ನಮಗೆ ರಾಷ್ಟ್ರೀಯ ಹೆದ್ದಾರಿಗಳು ಪ್ರಮುಖವಾಗಿ 367 ಬಾಣಾಪುರ ಗದ್ದನಕೇರಿ ಈ ರಸ್ತೆ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಕಾರ್ಯಗಳು ತ್ವರಿತವಾಗಿ ನಡೆದಿವೆ. ಹಾಗೆಯೇ ರಾಷ್ಟ್ರೀಯ ಹೆದ್ದಾರಿ ಹೈದರಾಬಾದ್ ಪಣಜಿ ಭೂ ಸ್ವಾಧೀನ ಕೆಲಸ ಸಂಪೂರ್ಣವಾಗಿ ಆಗಿ ಈಗ ಸ್ವಾಧೀನಪಡಿಸಿಕೊಂಡಂಥ ಜಮೀನುಗಳಿಗೆ ಕಾಂಪೆನ್ಸೇಷನ್ ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಹಾಗೆಯೇ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಸಂಪೂರ್ಣವಾಗಿ ಇವತ್ತು ಅಲೈನ್ಮೆಂಟ್ ಕೆಲಸ ಮುಗಿದಿದೆ. ಮುಂದೆ ಅದು ಭೂ ಸ್ವಾಧೀನ ಪ್ರಕ್ರಿಯೆ ಸ್ವಲ್ಪದರಲ್ಲಿ ಪ್ರಾರಂಭ ಆಗುವ ಸ್ಥಿತಿಯಲ್ಲಿದೆ. ಹಾಗೆಯೇ ರೈಲ್ವೆ ಬಗ್ಗೆ ಈಗಾಗಲೇ ನಮ್ಮ ಬಾಗಲಕೋಟೆ ಹಾಗೂ
ಬಾದಾಮಿ ರೈಲ್ವೆ ಸ್ಟೇಷನ್ ಕೆಲಸ ಸಂಪೂರ್ಣವಾಗಿ ಮುಗಿದು ಅದರ ಜೊತೆಗೆ ರುಚಿ ಬಾಗಲಕೋಟ್ ಇದು ಈಗಾಗಲೇ ಕಜ್ಜಿಡೋಣಿಯಿಂದ ಲೋಕಾಪುರದವರೆಗೆ ಕೆಲಸ ಬರದಿಂದ ಸಾಗಿದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಕೆಲಸ ಮುಗಿಸಿದೆ. ಅದರ ಜೊತೆಗೆ ಮುಂದಿನ ಸಂಪೂರ್ಣವಾಗಿರ್ತಕ್ಕಂಥ ಕುರ್ಚಿ ಬಾಗಲಕೋಟ್ ರೈಲ್ ಲೈನ್ ಈಗಾಗಲೇ ಇವತ್ತು ಟೆಂಡರ್ ಕರೆಯಲಾಗಿದೆ. ಇವತ್ತು ಕೆಲಸ ಪ್ರಾರಂಭ ಆಗ್ತಿದೆ. ಬೇಗನೆ ಆ ಒಂದು ಕೆಲಸ ಕೂಡ ಮುಗಿತಿದೆ. ನಮ್ಮ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ 34 ರಸ್ತೆಗಳು ಮೊದಲನೇ ಹಂತದಲ್ಲಿ 12 ಸೇತುವೆಗಳಾಗಿದ್ದವು. ಎರಡನೇ ಹಂತದಲ್ಲಿ 24 ರಸ್ತೆ ಹಾಗೂ 10 ಸೇತುವೆ ಕೆಲಸ ಇವತ್ತು ಪ್ರಗತಿಯಲ್ಲಿ ಇವೆ. ಹೀಗೆ ಎಲ್ಲ ಕ್ಷೇತ್ರದಲ್ಲಿ ನಾವು ಹೆಚ್ಚು ನಮಗೆ ಸರ್ಕಾರದಿಂದ ಇವತ್ತು ಹಣಕಾಸಿನ ವ್ಯವಸ್ಥೆ ನಮಗೆ ಆಗಿದೆ, ಕೆಲಸಗಳು ನಡೆದಿವೆ. ನನಗೆ ಈ ಕೇಂದ್ರ ಸರ್ಕಾರದ ಕೆಲಸವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷ ಆಯಿತು. ಇನ್ನೇನು ಸ್ವಲ್ಪ ದಿವಸದಲ್ಲಿ ಇವತ್ತು ಲೋಕಸಭೆಗೆ ಮತ್ತೆ ಚುನಾವಣೆ ನಡೆಯಲಿದೆ. ಆ ಒಂದು ಚುನಾವಣೆ ಸಂದರ್ಭದಲ್ಲಿ ನಾನು ಎಲ್ಲ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ತಾವೆಲ್ಲ ಮತದಾರರು ಮತದಾನ ದಿವಸ ಇವತ್ತು ಮತದಾನವನ್ನು ಮಾಡಿ ಇವತ್ತು ಲೋಕಸಭಾ ಚುನಾವಣೆಗೆ ತಾವೆಲ್ಲರೂ ಕೂಡ ಸಹಾಯ ಸಹಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು. ಕೇಂದ್ರದ ಹೃದಯ ಯೋಜನೆಯಡಿ ಪ್ರವಾಸಿ ತಾಣ ಬಾದಾಮಿಯಲ್ಲಿ 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ. ಈ ಅನುದಾನದಲ್ಲಿ ಚರಂಡಿ ಉದ್ಯಾನವನ ಕಾಮಗಾರಿ ಕೈಗೊಳ್ಳಲಾಗಿದೆ. ಇದು ಜಿಲ್ಲೆಗಾಗಿ ಕೇಂದ್ರದಿಂದ ದೊರೆತ ವಿಶೇಷ ಕೊಡುಗೆಯಾಗಿದೆ. ಬಹು ವರ್ಷಗಳ ಬೇಡಿಕೆಯಂತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿವಿಧ ಭಾರತಿ FM ಮರುಪ್ರಸಾರ ಆರಂಭಗೊಂಡಿದೆ. ಕುಳಚಿ ಬಾಗಲಕೋಟೆ ರೈಲು ಮಾರ್ಗ ವೇಗ ಒದಗಿಸಲಾಗಿದೆ. 142 ಕಿಲೋಮೀಟರ್ ಉದ್ದದ ಮಾರ್ಗ ದಶಕದ ಅವಧಿಯಲ್ಲಿ ಕೇವಲ 33 ಕಿಲೋಮೀಟರ್ ನಿರ್ಮಾಣವಾಗಬೇಕಿತ್ತು. ಈಗ ಲೋಕಾಪುರದವರೆಗೆ 9 ಕಿಲೋಮೀಟರ್ ಮಾರ್ಗ ನಿರ್ಮಾಣ ಭರದಿಂದ ಸಾಗಿದೆ. ಸಂಸದರ ಆಸಕ್ತಿಯಿಂದ ಬೆಳಗಾವಿ ಜಿಲ್ಲೆಯ ಹಾರುಗೇರಿಯವರೆಗೆ ಟೆಂಡರ್ ಕರೆಯಲಾಗಿದೆ. 1045 ಕೋಟಿ ರೂಪಾಯಿ ವೆಚ್ಚದ ಗದಗ ಹೂಟಗಿ ರೈಲು ಮಾರ್ಗದ ಕಾಮಗಾರಿ ಮುಂದುವರೆದಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಸಾಧನೆಯಾಗಿದೆ. ಉಜ್ವಲ ಯೋಜನೆಯಲ್ಲಿ ಈವರೆಗೆ 1,96,879 ಮನೆಗಳಿಗೆ ಉಚಿತ ಗ್ಯಾಸ್ ರಿಫಿಲ್ ಒದಗಿಸಲಾಗಿದೆ. ಉಜ್ವಲ ಯೋಜನೆ ಫಲಾನುಭವಿ ಗೀತಾ ಬಡಿಗೇರ್ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಮೋದಿ ಸರ್ಕಾರದ ಉಜ್ವಲ ಯೋಜನೆ ಬಗ್ಗೆ ತುಂಬಾ ಮಹಿಳೆಯರು ಇದನ್ನೆಲ್ಲ ಉಜ್ವಲ ಯೋಜನೆ ಗ್ಯಾಸ್ ಪಡ್ಕೊಂಡು ಮನೆಯಲ್ಲಿ ಗ್ಯಾಸ್ ಯೋಜನೆ ಉಪಯೋಗಿಸಿಕೊಂಡು ತುಂಬಾ ಆರಾಮಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ. ಈಗೆಲ್ಲ ಮೋದಿಯವರ ಸರ್ಕಾರ ಬಂದಿಂದ ನಮ್ಗೆ ತುಂಬಾ ಅನುಕೂಲಕರವಾಗಿದೆ ಉಜ್ವಲ ಯೋಜನೆ ಪಡ್ಕೊಂಡು. ಮತ್ತೆ ಅದರಿಂದ ಉಜ್ವಲ ಯೋಜನೆಯಿಂದ ನಮಗೆ 317 ರೂಪಾಯಿ ನಮ್ಮ ವೈಯಕ್ತಿಕ ಅಕೌಂಟಿಗೆ ಸಬ್ಸಿಡಿ ಜಮಾ ಆಗ್ತಿದೆ. ಜಲಜೀವನ್ ಮಿಷನ್ ಅಡಿ 3,35,000 ಮನೆಗಳ ಪೈಕಿ 2,87,000 ಮನೆಗಳಿಗೆ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಪ್ರಧಾನಮಂತ್ರಿ ಪರಿಹಾರ ನಿಧಿ ಯೋಜನೆಯಡಿಯಲ್ಲಿ ಮಾರಣಾಂತಿಕ ಕಾಯಿಲೆಗೆ ತುತ್ತಾದವರಿಗೆ ಸಂಸದ PC ಗದ್ದಿಗೌಡರವರು ಸಹಾಯ ಹಸ್ತ ಚಾಚಿದ್ದಾರೆ. ಸ್ವನಿಧಿ ಯೋಜನೆ, ಸ್ವಉದ್ಯೋಗ ಯೋಜನೆ, ಅಟಲ್ ಪಿಂಚಣಿ ಯೋಜನೆ, ಕೃಷಿ ಸನ್ಮಾನ್ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಆವಾಸ್ ಯೋಜನೆ ಸೇರಿದಂತೆ ಹಲವು ಜನಪರ ಯೋಜನೆಗಳು ಜಿಲ್ಲೆಯಲ್ಲಿ ಯಶಸ್ವಿಯಾಗಿವೆ. PMEGP ಯೋಜನೆಯ ಬಾಗಲಕೋಟೆ ಫಲಾನುಭವಿ ಮಂಜುನಾಥ್ ಸಿಂಧೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಮಂಜುನಾಥ್ ಸಿಂಧೆ ಅಂತೇಳಿ, ನಾನು ಬಾಗಲಕೋಟೆ ನಿವಾಸಿ. ಪ್ರಿಂಟಿಂಗ್ ಪ್ರೆಸ್ ಹಾಕ್ಬೇಕಂತ ಹೇಳಿ ಒಂದು ಆಸೆ ಇತ್ತು. ನನಗೆ ಅಷ್ಟರ ಮಟ್ಟಿಗೆ ನಂದು ಆರ್ಥಿಕ ಪರಿಸ್ಥಿತಿ ಇದ್ದಿದ್ದಿಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬೇಕಂತ ಹೇಳಿ ನನಗೊಬ್ರು ಹಿಂಗ ಸಜೆಷನ್ ಮಾಡಿದ್ರು, ಇಲ್ಲಿ ಹಿಂಗ PMEGP ಒಳಗ ಹಾಕು, ಸಬ್ಸಿಡಿ ಒಂದಿಷ್ಟು ಲೋನ್ ಗೆ ಸಿಗ್ತಾವ ಅಂತ ಹೇಳಿ. ಅದಕ್ಕೆ ನಾವು ವಿಚಾರಿಸಿದಾಗ ಪ್ರಧಾನಮಂತ್ರಿ ಅವರ PMEGP ಯೋಜನೆ ಒಳಗ ನಾವೊಂದು ಲೋನ್ ಹಾಕಿದೆ SBI ಬ್ಯಾಂಕ್ ನಲ್ಲಿ. ಲೋನು ಆಯ್ತು, ಯಾರ್ದು ಇನ್ಫ್ಲೂಯೆನ್ಸ್ ಇರ್ಲಾರ್ದ ನನಗೆ ಲೋನು ಆಯ್ತು. ಆ ಬಂಡವಾಳ ಹೂಡಿಕೆ ಮಾಡಿ ನಾನು ಪ್ರಿಂಟಿಂಗ್ ಪ್ರೆಸ್ ಮಷಿನ್ಗಳು ಎಲ್ಲಾ ತಗೊಂಡ್ಬಂದು ಚಾಲೂ ಮಾಡೀನಿ. ಅದ್ರ ಜೊತೆಗೆ ಒಂದು 4 ಮಂದಿಗೂ ಉದ್ಯೋಗ ಕೊಟ್ಟಿನಿ. ಈಗ ನಂದು ಚಲೋ ನಡೆದೈತಿ ಪ್ರಿಂಟಿಂಗ್ ಪ್ರೆಸ್ ಎಲ್ಲಾ. ಈ ಯೋಜನೆ ಅಡಿ ಒಳಗ ನಾ ಅದ್ರದ್ದು ಫಲಾನುಭವಿ ಆಗಿ ಅದ್ರದ್ದು ಯೋಜನೆ ಯಶಸ್ವಿಯಾಗಿ ಉಪಯೋಗ ತಗೊಂಡಿನಿ. ಆಮೇಲೆ ನೀವು ಇದ್ರದ್ದು ಪ್ರಧಾನ ಮಂತ್ರಿ ಯೋಜನೆ ಒಳಗ ಹಂಗ ಯಾರ ಉದ್ಯೋಗ ಮಾಡ್ಬೇಕು, ಸ್ವಂತ ಉದ್ಯೋಗ ಮಾಡ್ಬೇಕಂತ ಹೇಳಿ ಇದ್ದವರು ಈ ಯೋಜನೆಯ ಉಪಯೋಗವನ್ನು ತಗೊಂಡು ಯಶಸ್ವಿ ಆಗ್ಬೇಕಂತ ಹೇಳಿ ಕೇಳ್ಕೊಂಡು ನಾನು ಪ್ರಧಾನ ಮಂತ್ರಿ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದ ವಿಕಸಿತ ಭಾರತ್ ಯಾತ್ರೆ ವಿಶೇಷ ಪ್ರಭಾವವನ್ನು ಬೀರಿದೆ. ಯಾತ್ರೆಯ ಗ್ಯಾರಂಟಿ ವಾಹನ ಜಿಲ್ಲಾದ್ಯಂತ ಸಂಚರಿಸಿ ಅರಿವು ಮೂಡಿಸಿದೆ. ಎಲ್ಲ ಜನರು ವಿಶೇಷ ಮುತುವರ್ಜಿ ವಹಿಸಿ ಯೋಜನೆಗಳನ್ನ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಉಜ್ವಲ ಯೋಜನೆ, ಆಯುಷ್ಮಾನ್ ಯೋಜನೆ ಬಹುಸಂಖ್ಯಾತರು ಲಾಭ ಪಡೆದುಕೊಂಡಿದ್ದು ಯಾತ್ರೆಯ ವಿಶೇಷತೆಯಾಗಿದೆ. ಆಯುಷ್ಮಾನ್ ಭಾರತ್ ಯೋಜನೆಯ ಫಲಾನುಭವಿ ಜಮಖಂಡಿಯ ದೇವೇಂದ್ರಪ್ಪ ಕಮ್ಮಾರ್ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ನಾನು ದೇವೇಂದ್ರಪ್ಪ ಚನ್ನಪ್ಪ ಕಮ್ಮಾರ್, ಜಮಖಂಡಿ ನಿವಾಸಿ ಇದ್ದು ನನಗೆ ಹೃದಯ ಸಂಬಂಧಿ ಸಮಸ್ಯೆ ಇದ್ದು ಆ ಸಮಸ್ಯೆಯ ಸಲುವಾಗಿ ನಾನು ಮಿರಾಜ್ ದವಾಖಾನೆಯಲ್ಲಿ ಕೇಳಿಕೊಂಡ ಕೂಡಲೇ ಅವರು ಆಯುಷ್ಮಾನ್ ಭಾರತದ ಒಂದು ಯೋಜನೆಯಿಂದ ನಿಮಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಾಗುತ್ತದೆ ಅಂತ ಹೇಳಿದಾಗ ನಾನು
ಒಂದು ಎಲ್ಲ ಕಾಗದ ಪತ್ರಗಳನ್ನು ತಯಾರಿಸಿಕೊಂಡು ದವಾಖಾನೆಗೆ ಹೋದ ಮೇಲೆ ಅವರು ಎಲ್ಲವನ್ನೂ ಫ್ರೀಯಾಗಿ ನನಗೆ ಔಷಧ ಮತ್ತು ಟ್ರೀಟ್ಮೆಂಟ್ ಕೊಟ್ಟು ಆರೋಗ್ಯವಂತನನ್ನಾಗಿ ಮಾಡಿದರು. ಇದಕ್ಕೆಲ್ಲ ಕಾರಣ ನಮ್ಮ ಮೋದಿ ಸರ್ಕಾರ. ಮೋದಿಯವರಿಗೆ ನನ್ನ ಅನಂತ ಧನ್ಯವಾದಗಳು. ಎಂಟು ವಿಧಾನಸಭಾ ಕ್ಷೇತ್ರಗಳ ಒಳಗೊಂಡ ಬಾಗಲಕೋಟೆ ಲೋಕಸಭಾ ಕ್ಷೇತ್ರವು 2004, 2009, 2014, 2019 4 ಚುನಾವಣೆಯಲ್ಲಿ ಸಂಸದ ಪಿಸಿ ಗದ್ದಿಗೌಡರವರು 4 ಬಾರಿ ಗೆಲುವು ಸಾಧಿಸಿದ್ದಾರೆ. ಕಳೆದ 2019 ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ 70.62% ಮತದಾನವಾಗಿತ್ತು. ಒಟ್ಟು 15 ಜನರು ಈ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ದರು. ಬಿಜೆಪಿಯ ಹಾಲಿ ಸಂಸದ ಪಿಸಿ ಗದ್ದಿಗೌಡರವರು ಒಟ್ಟು 6,64,638 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ವೀಣಾ ಕಾಶ್ಯಪ್ನವರ್ 4,96,645 ಮತಗಳನ್ನು ಪಡೆದುಕೊಂಡು ಪರಾಭವಗೊಂಡಿದ್ದರು. ಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನ ಮೇರೆಗೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ. ಅಂತಿಮ ಮತದಾರರ ಪಟ್ಟಿ ಅನ್ವಯ ಜಿಲ್ಲೆಯಲ್ಲಿ ಒಟ್ಟು 21,919 ಯುವ ಮತದಾರರು ಹೊಸದಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಜಾನಕಿ ಕೆಎಂ ಅವರು ವಿವಿಧ ಪಕ್ಷಗಳ ಮುಖಂಡರುಗಳಿಗೆ ಪರಿಷ್ಕೃತ ಮತದಾರರ ಪಟ್ಟಿ ವಿತರಿಸಿ ಮಾಹಿತಿ ನೀಡಿದ್ದಾರೆ. ಅಂತಿಮ ಮತದಾರರ ಪಟ್ಟಿ ಅನ್ವಯ ಜಿಲ್ಲೆಯಲ್ಲಿ 1,726 ಮತಗಟ್ಟೆಗಳಿದ್ದು ಒಟ್ಟು 15,91,208 ಮತದಾರರು ಜಿಲ್ಲೆಯಲ್ಲಿದ್ದಾರೆ. ಈ ಪೈಕಿ 7,88,051 ಪುರುಷ ಮತದಾರರು, 8,30,068 ಮಹಿಳಾ ಮತದಾರರು ಹಾಗೂ 89 ತೃತೀಯ ಲಿಂಗಿ ಮತದಾರರು ಇದ್ದಾರೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿ 1000 ಪುರುಷರಿಗೆ 874 ಮಹಿಳಾ ಮತದಾರರು ಇದ್ದಾರೆ ಎಂದು ತಿಳಿಸಿದ್ದಾರೆ. ದಿನಕ್ಕೊಂದು ಲೋಕಸಭಾ ಕ್ಷೇತ್ರದ ಮಾಹಿತಿ. ಭಾರತ್ ವಿಕಾಸ್ ಡೈರಿ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಕುಮಾರ್ ಅಗಡಿ. ಸಂಪಾದಕರು ಎಚ್ಆರ್ ಸುಧೀಂದ್ರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.